ಈಗ ತಿಮ್ಮಾಪುರ ಅವರ ಇಲಾಖೆಯಲ್ಲಿ ಒಂದಲ್ಲ ಎರಡಲ್ಲ ಮೂರು ತಪ್ಪುಗಳನ್ನ ಮಾಡಿದ್ರು. 3 ಬಾರಿನೂ ಕೂಡ ಈ ತರ ಆಡಿಯೋ ವಿಡಿಯೋ ಎಲ್ಲ ಬಿಡುಗಡೆ ಆಗಿದೆ. ಇಷ್ಟಾದ್ರೂ ಆ ಸಿದ್ದರಾಮಯ್ಯನವರು ಒಂದ್ ರೀತಿ ಕುರುಡ್ರ ಧೃತರಾಷ್ಟ್ರನ್ ರೀತಿ ಕೂತಿರೋಂಥದ್ದು ರಾಜ್ಯದ ಜನತೆಗೆ ಮಾಡಿದಂತ ಅಪಮಾನ. ಹಿಂದೆ ಈಶ್ವರಪ್ಪನವ್ರದ್ದು ಯಾವುದೋ ಒಂದು ಕಾಂಟ್ರಾಕ್ಟ್ ಕೇಸಲ್ಲಿ ಒಂದು ಆಡಿಯೋ ಬಂದಿದೆ ಅಂತ ಹೇಳ್ಬಿಟ್ಟು ಎಷ್ಟು ಗಲಾಟೆ ಮಾಡಿದ್ರಿ ನೀವು, ಎಷ್ಟು ಹೋರಾಟ ಮಾಡಿದ್ರಿ. ಈಗ ಯಾಕೆ ಬಾಯಿ ಮುಚ್ಕೊಂಡು ಕೂತಿದ್ದೀರಾ? ನಮ್ಮನ್ ಮಾತ್ರ ಜೋರಾಗಿ ಕೇಳಿದ್ರಲ್ಲ, ಈಗ ಯಾಕೆ ಬಾಯಿ ಮುಚ್ಕೊಂಡು ಕೂತಿದ್ದೀರಾ? ರಾಜೀನಾಮೆ ಪಡೀರಿ. ಮಾಡಿರೋದು ಸತ್ಯ. ಈಗಾಗಲೇ ಲೋಕಾಯುಕ್ತದಲ್ಲೂ ದೂರ್ ದಾಖಲಾಗಿದೆ. ಲೋಕಾಯುಕ್ತದಲ್ಲಿ ಮಂತ್ರಿ ಹೆಸರ ಮೇಲೆನೆ ದೂರು ದಾಖಲಾಗಿದೆ. ಮತ್ತೆ ಆಡಿಯೋದಲ್ಲೂ ಮಂತ್ರಿ ಮಗನಿಗೆ ದುಡ್ಡು ಕೊಡ್ಬೇಕು ಅಂತ ಆಡಿಯೋದಲ್ಲೂ ಇದೆ. ಮತ್ತೆ ತಿಮ್ಮಾಪುರ ಅವ್ರು ಹೇಳ್ತಾರೆ ಯಾರೋ ಸಂಚು ಮಾಡಿದ್ದಾರೆ ಅಂತ. ಮಾಡಿದ್ರೆ ಹೇಳಿ, ಯಾರು ಕಾಂಗ್ರೆಸ್ ಅವ್ರು ಮಾಡಿದ್ರೆ, ಯಾರ್ಯಾರು ಕಾಂಗ್ರೆಸ್ ಅವ್ರು ಮಾಡಿದ್ದಾರೆ? ಇವ್ರ ಮಂತ್ರಿಯಿಂದ ತೆಗೆದ್ರೆ ಇನ್ನೊಬ್ರು ಯಾರೋ ಅವ್ರ ಬೇರೆಯವ್ರು ಯಾರೋ ಮಂತ್ರಿ ಆಗ್ತಾರೆ. ಆ ದೃಷ್ಟಿಯಿಂದ ಮಾಡಿದ್ರೆ ಅದನ್ನು ಹೇಳಿ. ನೀವು ನನ್ನ ಮಂತ್ರಿಯಿಂದ ತೆಗೆದು ಬೇರೆಯವ್ರ ಮಂತ್ರಿ ಆಗಕ್ಕೆ ಮಾಡ್ತಾ ಇದ್ದಾರೆ, ಅದನ್ನಾದ್ರೂ ಹೇಳಿ. ಅದನ್ನ ಬಿಟ್ಬಿಟ್ಟು ಇದರಲ್ಲಿ ಉರುಳಿಲ್ಲ ಅಂತ ಹೇಳಿದ್ರೆ ಈಶ್ವರಪ್ಪನವ್ರ ರಾಜೀನಾಮೆ ಹೆಂಗ್ ಕೇಳಿದ್ರಿ? ಈಗ ಯಾವ ನೈತಿಕತೆ ಇದೆ? ಯಾವ ಮಾನ ಮರ್ಯಾದೆ ಇದೆ ನಿಮ್ಗೆ? ನಾಚಿಕೆ ಆಗಲ್ವಾ ನಿಮ್ಗೆ? ಒಂದೇ ವಿಚಾರದಲ್ಲಿ ಎರಡೆರಡು ಸ್ಟ್ಯಾಂಡ್ಗಳನ್ನ ಮಾಡ್ತಾ ಇದ್ದೀರಲ್ಲ, ಇದು ಸರಿಯಲ್ಲ. ಇದನ್ನ ನಾವು ವಿಧಾನಸಭೆಯಲ್ಲೂ ನಾವು ಚರ್ಚೆಯನ್ನ ಮಾಡ್ತೀವಿ. ಅದನ್ನ ನಾಳೆ ಪಾರ್ಟಿ ಮೀಟಿಂಗ್ ಅಲ್ಲಿ ನಾವು ಚರ್ಚೆಯನ್ನ ಮಾಡ್ತಾ ಇದ್ದೀವಿ. ಪಾರ್ಟಿ ಮೀಟಿಂಗ್ ಅಲ್ಲಿ ತೀರ್ಮಾನವನ್ನ ತೆಗೆದುಕೊಂಡು JDS ಮತ್ತು ಬಿಜೆಪಿಯ ಒಂದು ಸಮನ್ವಯ ಸಮಿತಿ ಸಭೆ ನಾಳೆ ಸೇರ್ತಾ ಇದ್ದೀರಲ್ಲ, ಅಲ್ಲಿ ನಾನು ಕುಮಾರಸ್ವಾಮಿ ಅವರ ಹತ್ರ, ವಿಜಯೇಂದ್ರ ಎಲ್ಲರ ಜೊತೆ, ನಮ್ಮ ಎಲ್ಲ ಸೀನಿಯರ್ ಲೀಡರ್ಸ್ ಯಾರ್ಯಾರು ಇದ್ದಾರೆ, ಅಶ್ವಥ್ ನಾರಾಯಣ ಇರ್ಬೋದು, ಸುನೀಲ್ ಇರ್ಬೋದು, ಜ್ಞಾನೇಂದ್ರ, ಎಲ್ಲರ ಜೊತೆ ಮಾತಾಡಿ ನಾಳೆ ತೀರ್ಮಾನ ಮಾಡ್ತೀರಿ. ಇದೊಂದು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗುವಂತ ಕೆಲಸವನ್ನ ನಾವು ಮಾಡ್ತೀರಿ. ಇದು ಭ್ರಷ್ಟಾಚಾರದ ಮಹಾಕೂಪದಲ್ಲಿ ಈ ಸರ್ಕಾರ ಮುಳುಗಿದೆ. ಅದರಲ್ಲಿ ಮೇಜರ್ ದುಡ್ಡು ಮುಖ್ಯಮಂತ್ರಿಗೆ ಹೋಗ್ತಾ ಇದೆ. ಅದರಿಂದಾನೇ ಅವರು ಈ ರಾಜೀನಾಮೆಯನ್ನ ಪಡಿತಾ ಇಲ್ಲ ಅಂದ್ರೆ ಇಷ್ಟೊತ್ತಿಗೆ ರಾಜೀನಾಮೆ ಪಡಿತಾ ಇದ್ರು. ಅವ್ರಿಗೂ ಇದರಲ್ಲಿ ಶೇರ್ ಇರಬೇಕು, ಅದಕ್ಕೋಸ್ಕರ ಪಡಿತಾ ಇಲ್ಲ. ಈಗ ನನ್ಗೆ ಗೊತ್ತಿರೋ ಪ್ರಕಾರ ಅಸ್ಸಾಂಗೆ ಹೋಗಕ್ಕೆ ಫಿಕ್ಸ್ ಆಗಿದೆ. ಅಸ್ಸಾಂಗೆ ಈ ದುಡ್ಡೆಲ್ಲ ಅಸ್ಸಾಂಗೆ ಚುನಾವಣೆಗೆ ಹೋಗಕ್ಕೆ ಫಿಕ್ಸ್ ಆಗಿದೆ. ಕೇರಳ ಹತ್ರ ಇದೆಯಲ್ಲ, ಇಲ್ಲೇ ಅದನ್ನ ಏನು ಲಾರಿಯಲ್ಲೇ ಮಾಡಿ ಕಳಿಸ್ಬಿಡುದು. ಲಾರಿಯಲ್ಲಿ ಪಕ್ಕದಲ್ಲಿ ಅಸ್ಸಾಂಗೆ ಹೋಗಕ್ ಸ್ವಲ್ಪ ದೂರ ಇದೆ, ಅದಕ್ಕೆ ಅಸ್ಸಾಂದು ರೆಡಿ ಮಾಡಿದ್ದಾರೆ. ಕೇರಳಗೆ ಲಾರಿಯಲ್ಲೇ ಕಳಿಸ್ಕೊಡ್ತಾರೆ. ಒಟ್ನಲ್ಲಿ ಈ ದುಡ್ಡೆಲ್ಲ ಈ ಮದ್ಯದ ಲಾಬಿ ದುಡ್ಡೇನಿದೆ ಅಷ್ಟು ಪೂರ್ತಿ ಈ ರಾಜ್ಯಗಳ ಚುನಾವಣೆಗೆ ಹೋಗುವಂತದಕ್ಕೆ ಆಗ್ಲೇ ತಯಾರಾಗಿ ಬಸ್ಸನ್ನು ನಿಂತಿದೆ, ಫ್ಲೈಟನ್ನು ನಿಂತಿದೆ. ಇಲ್ಲ ಅಂದ್ರೆ ರಾಹುಲ್ ಗಾಂಧಿ ಎಲ್ಲದಕ್ಕೂ ವೋಟ್ ಆ ಚೋರಿ ಈ ಚೋರಿ ಓ ಚೋರಿ ಎಲ್ಲ ಹೇಳ್ತಾರಲ್ಲ, ಈ ಚೋರಿಗೆ ಯಾಕೆ ಮಾತಾಡೋದೇ ಇಲ್ಲ ರಾಹುಲ್ ಗಾಂಧಿ? ಯಾಕೆ ಬಾಯಿಗೆ ಬೀಗ ಹಾಕೊಂಡಿದ್ದೀರಲ್ಲ, ಮಾತಾಡಿ ಸ್ವಲ್ಪ. ನಿಮ್ದೇ ಸರ್ಕಾರ, ನಿಮ್ದೇ ಮಂತ್ರಿ ಮಾಡಿರೋ ಈ ಚೋರಿಗೆ, ಹಣದ ಚೋರಿಗೆ ಯಾಕೆ ಬಾಯಿ ಬಿಡ್ತಾ ಇಲ್ಲ? ಬಾಯಿ ಬಿಡಿ ಅಂತ ನಾನು ಕೇಳ್ತಾ ಇದ್ದೆ. ನಾವು ಈಗಾಗಲೇ BBMP ಚುನಾವಣೆಯ ಒಂದು ತಯಾರಿಯ ಒಂದು ಮಾತುಕತೆಯನ್ನು ಮಾಡಿದಿರಿ. ಈಗ ನಮ್ಮ ಕೇಂದ್ರದ ನಾಯಕರು, ನಿನ್ನೆ ನಾವೆಲ್ಲ ಡೆಲ್ಲಿಗೆ ಹೋಗಿದ್ರಿ. ಕೇಂದ್ರದ ನಾಯಕರು ಕೂಡ ಸಮರ್ಥವಾಗಿರುವಂತ ಒಂದು ನಾಯಕರನ್ನ ಇಲ್ಲಿ ಕಳಿಸ್ತಾ ಇದ್ದಾರೆ, ಉಸ್ತುವಾರಿಗೆ ಕಳಿಸ್ತಾ ಇದ್ದಾರೆ. ಅವರ ನಾಯಕತ್ವದಲ್ಲಿ ನಾವು BBMP ಚುನಾವಣೆಯನ್ನ 100ಕ್ಕೆ 100% ಗೆಲ್ತೀರಿ. ಈಗ ತಿಮ್ಮಾಪುರ ಅವರ ಇಲಾಖೆಯಲ್ಲಿ ಒಂದಲ್ಲ ಎರಡಲ್ಲ 3 ತಪ್ಪುಗಳನ್ನ ಮಾಡಿದ್ರು. 3 ಬಾರಿನೂ ಕೂಡ ಈ ತರ ಆಡಿಯೋ ವಿಡಿಯೋ ಎಲ್ಲ ಬಿಡುಗಡೆ ಆಗಿದೆ. ಇಷ್ಟಾದ್ರೂ ಸಿದ್ದರಾಮಯ್ಯನವರು ಒಂದ್ ರೀತಿ ಕುರುಡ್ರ ಧೃತರಾಷ್ಟ್ರನ್ ರೀತಿ ಕೂತಿರೋಂಥದ್ದು ರಾಜ್ಯದ ಜನತೆಗೆ ಮಾಡಿದಂತ ಅಪಮಾನ. ಹಿಂದೆ ಈಶ್ವರಪ್ಪನವ್ರದ್ದು ಯಾವುದೋ ಒಂದು ಕಾಂಟ್ರಾಕ್ಟ್ ಕೇಸಲ್ಲಿ ಒಂದು ಆಡಿಯೋ ಬಂದಿದೆ ಅಂತ ಹೇಳ್ಬಿಟ್ಟು ಎಷ್ಟು ಗಲಾಟೆ ಮಾಡಿದ್ರಿ ನೀವು, ಎಷ್ಟು ಹೋರಾಟ ಮಾಡಿದ್ರಿ. ಈಗ ಯಾಕೆ ಬಾಯಿ ಮುಚ್ಕೊಂಡು ಕೂತಿದ್ದೀರಾ? ನಮ್ಮನ್ ಮಾತ್ರ ಜೋರಾಗಿ ಕೇಳಿದ್ರಲ್ಲ, ಈಗ ಯಾಕೆ ಬಾಯಿ ಮುಚ್ಕೊಂಡು ಕೂತಿದ್ದೀರಾ?
ರಾಜೀನಾಮೆ ಪಡೀರಿ. ಮಾಡಿರೋದು ಸತ್ಯ. ಈಗಾಗಲೇ ಲೋಕಾಯುಕ್ತದಲ್ಲೂ ದೂರು ದಾಖಲಾಗಿದೆ. ಲೋಕಾಯುಕ್ತದಲ್ಲಿ ಮಂತ್ರಿ ಹೆಸರ ಮೇಲೆನೆ ಹಾಕಿದೆ, ದೂರು ದಾಖಲಾಗಿದೆ. ಮತ್ತೆ ಅಡಿಯೋದಲ್ಲೂ ಮಂತ್ರಿ ಮಗನಿಗೆ ದುಡ್ಡು ಕೊಡ್ಬೇಕು ಅಂತ ಅಡಿಯೋದಲ್ಲೂ ಇದೆ. ಮತ್ತೆ ತಿಮ್ಮಾಪುರ ಅವ್ರು ಹೇಳ್ತಾರೆ ಯಾರೋ ಸಂಚು ಮಾಡಿದ್ದಾರೆ ಅಂತ. ಮಾಡಿದ್ರೆ ಹೇಳಿ, ಯಾರು ಕಾಂಗ್ರೆಸ್ ಅವ್ರು ಮಾಡಿದ್ರೆ, ಯಾರ್ಯಾರು ಕಾಂಗ್ರೆಸ್ ಅವ್ರು ಮಾಡಿದ್ದಾರೆ? ಇವ್ರ ಮಂತ್ರಿಯಿಂದ ತೆಗೆದ್ರೆ ಇನ್ನೊಬ್ರು ಯಾರೋ ಅವ್ರಿಗೆ ಬೇರೆಯವ್ರು ಯಾರೋ ಮಂತ್ರಿ ಆಗ್ತಾರೆ. ಆ ದೃಷ್ಟಿಯಿಂದ ಮಾಡಿದ್ರೆ ಅದನ್ನು ಹೇಳಿ. ನೀವು ನನ್ನ ಮಂತ್ರಿಯಿಂದ ತೆಗೆದು ಬೇರೆಯವ್ರ ಮಂತ್ರಿ ಆಗಕ್ಕೆ ಮಾಡ್ತಾ ಇದ್ದಾರೆ, ಅದನ್ನಾದ್ರೂ ಹೇಳಿ. ಅದನ್ನ ಬಿಟ್ಬಿಟ್ಟು ಇದರಲ್ಲಿ ಉರುಳಿಲ್ಲ ಅಂತ ಹೇಳಿದ್ರೆ ಈಶ್ವರಪ್ಪನವ್ರ ರಾಜೀನಾಮೆ ಹೆಂಗ್ ಕೇಳಿದ್ರಿ? ಈಗ ಯಾವ ನೈತಿಕತೆ ಇದೆ? ಯಾವ ಮಾನ ಮರ್ಯಾದೆ ಇದೆ ನಿಮ್ಗೆ? ನಾಚಿಕೆ ಆಗಲ್ವಾ ನಿಮ್ಗೆ? ಒಂದೇ ವಿಚಾರದಲ್ಲಿ ಎರಡೆರಡು ಸ್ಟ್ಯಾಂಡ್ಗಳನ್ನ ಮಾಡ್ತಾ ಇದ್ದೀರಲ್ಲ, ಇದು ಸರಿಯಲ್ಲ. ಇದನ್ನ ನಾವು ವಿಧಾನಸಭೆಯಲ್ಲೂ ನಾವು ಚರ್ಚೆಯನ್ನ ಮಾಡ್ತೀವಿ. ಅದನ್ನ ನಾಳೆ ಪಾರ್ಟಿ ಮೀಟಿಂಗ್ ಅಲ್ಲಿ ನಾವು ಚರ್ಚೆಯನ್ನ ಮಾಡ್ತಾ ಇದ್ದೀವಿ. ಪಾರ್ಟಿ ಮೀಟಿಂಗ್ ಅಲ್ಲಿ ತೀರ್ಮಾನವನ್ನ ತೆಗೆದುಕೊಂಡು ಜೆಡಿಎಸ್ ಮತ್ತು ಬಿಜೆಪಿಯ ಒಂದು ಸಮನ್ವಯ ಸಮಿತಿ ಸಭೆ ನಾಳೆ ಸೇರ್ತಾ ಇದ್ದೀರಲ್ಲ, ಅಲ್ಲಿ ನಾನು ಕುಮಾರಸ್ವಾಮಿ ಅವರ ಹತ್ರ, ವಿಜಯೇಂದ್ರ ಎಲ್ಲರ ಜೊತೆ, ನಮ್ಮ ಎಲ್ಲ ಸೀನಿಯರ್ ಲೀಡರ್ಸ್ ಯಾರ್ಯಾರು ಇದ್ದಾರೆ, ಅಶ್ವಥ್ ನಾರಾಯಣ್ ಇರ್ಬೋದು, ಸುನೀಲ್ ಇರ್ಬೋದು, ಜ್ಞಾನೇಂದ್ರ, ಎಲ್ಲರ ಜೊತೆ ಮಾತಾಡಿ ನಾಳೆ ತೀರ್ಮಾನ ಮಾಡ್ತೀರಿ. ಇದೊಂದು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗುವಂತ ಕೆಲಸವನ್ನ ನಾವು ಮಾಡ್ತೀರಿ. ಇದು ಭ್ರಷ್ಟಾಚಾರದ ಮಹಾಕೂಪದಲ್ಲಿ ಈ ಸರ್ಕಾರ ಮುಳುಗಿದೆ. ಅದರಲ್ಲಿ ಮೇಜರ್ ದುಡ್ಡು ಮುಖ್ಯಮಂತ್ರಿಗೆ ಹೋಗ್ತಾ ಇದೆ. ಅದರಿಂದಾನೇ ಅವರು ಈ ರಾಜೀನಾಮೆಯನ್ನ ಪಡಿತಾ ಇಲ್ಲ ಅಂದ್ರೆ ಇಷ್ಟೊತ್ತಿಗೆ ರಾಜೀನಾಮೆ ಪಡಿತಾ ಇದ್ರು. ಅವ್ರಿಗೂ ಇದರಲ್ಲಿ ಶೇರ್ ಇರಬೇಕು, ಅದಕ್ಕೋಸ್ಕರ ಪಡಿತಾ ಇಲ್ಲ. ಈಗ ನನ್ಗೆ ಗೊತ್ತಿರೋ ಪ್ರಕಾರ ಅಸ್ಸಾಂಗೆ ಹೋಗಕ್ಕೆ ಫಿಕ್ಸ್ ಆಗಿದೆ. ಅಸ್ಸಾಂಗೆ ಈ ದುಡ್ಡೆಲ್ಲ ಅಸ್ಸಾಂಗೆ ಚುನಾವಣೆಗೆ ಹೋಗಕ್ಕೆ ಫಿಕ್ಸ್ ಆಗಿದೆ. ಕೇರಳ ಹತ್ರ ಇದೆಯಲ್ಲ, ಇಲ್ಲೇ ಅದನ್ನ ಏನು ಲಾರಿಯಲ್ಲೇ ಮಾಡಿ ಕಳಿಸ್ಬಿಡುದು. ಲಾರಿಯಲ್ಲಿ ಪಕ್ಕದಲ್ಲಿ ಅಸ್ಸಾಂಗೆ ಹೋಗಕ್ ಸ್ವಲ್ಪ ದೂರ ಇದೆ, ಅದಕ್ಕೆ ಅಸ್ಸಾಂದು ರೆಡಿ ಮಾಡಿದ್ದಾರೆ. ಕೇರಳಗೆ ಲಾರಿಯಲ್ಲೇ ಕಳಿಸ್ಕೊಡ್ತಾರೆ. ಒಟ್ನಲ್ಲಿ ಈ ದುಡ್ಡೆಲ್ಲ ಈ ಮದ್ಯದ ಲಾಬಿ ದುಡ್ಡೇನಿದೆ ಅಷ್ಟು ಪೂರ್ತಿ ಈ ರಾಜ್ಯಗಳ ಚುನಾವಣೆಗೆ ಹೋಗುವಂತದಕ್ಕೆ ಆಗ್ಲೇ ತಯಾರಾಗಿ ಬಸ್ಸನ್ನು ನಿಂತಿದೆ, ಫ್ಲೈಟನ್ನು ನಿಂತಿದೆ. ಇಲ್ಲ ಅಂದ್ರೆ ರಾಹುಲ್ ಗಾಂಧಿ ಎಲ್ಲದಕ್ಕೂ ವೋಟ್ ಆ ಚೋರಿ ಈ ಚೋರಿ ಓ ಚೋರಿ ಎಲ್ಲ ಹೇಳ್ತಾರಲ್ಲ, ಈ ಚೋರಿಗೆ ಯಾಕೆ ಮಾತಾಡೋದೇ ಇಲ್ಲ ರಾಹುಲ್ ಗಾಂಧಿ? ಯಾಕೆ ಬಾಯಿಗೆ ಬೀಗ ಹಾಕೊಂಡಿದ್ದೀರಲ್ಲ, ಮಾತಾಡಿ ಸ್ವಲ್ಪ. ನಿಮ್ದೇ ಸರ್ಕಾರ, ನಿಮ್ದೇ ಮಂತ್ರಿ ಮಾಡಿರೋ ಈ ಚೋರಿಗೆ, ಹಣದ ಚೋರಿಗೆ ಯಾಕೆ ಬಾಯಿ ಬಿಡ್ತಾ ಇಲ್ಲ? ಬಾಯಿ ಬಿಡಿ ಅಂತ ನಾನು ಕೇಳ್ತಾ ಇದ್ದೆ. ಚುನಾವಣೆಗೆ ನಾವು ಈಗಾಗಲೇ ಬಿಬಿಎಂಪಿ ಚುನಾವಣೆಯ ಒಂದು ತಯಾರಿಯ ಒಂದು ಮಾತುಕತೆಯನ್ನು ಮಾಡಿದಿರಿ. ಈಗ ನಮ್ಮ ಕೇಂದ್ರದ ನಾಯಕರು, ನಿನ್ನೆ ನಾವೆಲ್ಲ ಡೆಲ್ಲಿಗೆ ಹೋಗಿದ್ರಿ. ಕೇಂದ್ರದ ನಾಯಕರು ಕೂಡ ಸಮರ್ಥವಾಗಿರುವಂತ ಒಂದು ನಾಯಕರನ್ನ ಇಲ್ಲಿ ಕಳಿಸ್ತಾ ಇದ್ದಾರೆ, ಉಸ್ತುವಾರಿಗೆ ಕಳಿಸ್ತಾ ಇದ್ದಾರೆ. ಅವರ ನಾಯಕತ್ವದಲ್ಲಿ ನಾವು ಬಿಬಿಎಂಪಿ ಚುನಾವಣೆಯನ್ನ 100% ಗೆಲ್ತೀರಿ.